ರಾಜಧಾನಿ ಬೆಂಗಳೂರಲ್ಲಿ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನ ಜಿಬಿಎ ಮಾಡ್ತಾ ಇದೆ. ಆದರೆ ಇವರು ಒತ್ತುವರಿ ತೆರವು ಅಂತ ಮಾಡಿದರೆ ಕೆಲವೇ ದಿನಗಳಲ್ಲಿ ಮತ್ತೆ ಅಂಗಡಿಗಳು ತಲೆ ಎತ್ತುತ್ತಾ ಇದ್ದಾವೆ. ಒಂದೇ ತಿಂಗಳಲ್ಲಿ ಈ ಮಹತ್ವದ ಯೋಜನೆ ಹಳ ಹಿಡಿತಾ ಅಂತ ಪ್ರಶ್ನೆ. ಸುಪ್ರೀಂ ಕೋರ್ಟ್ನ ಆದೇಶ ಮತ್ತು ಕ್ಲೀನ್ ಬೆಂಗಳೂರು ಅನ್ನುವಂಥ ಕಾನ್ಸೆಪ್ಟ್ ಇದನ್ನ ಮುಂದಿಟ್ಟು ಕೃಷ್ಣ ಬೈರೇಗೌಡ ಇದನ್ನು ಸಮರ್ಥಿಸಿಕೊಂಡಿದ್ರು. ಈ ಕಾರ್ಯಾಚರಣೆಯ ಅಗತ್ಯ ಇದೆ ಅಂತ ಕಾರ್ಯಾಚರಣೆ ಮಾಡಿದ್ರು. ಆದರೆ ಎಲ್ಲಿ ಕಾರ್ಯಾಚರಣೆಯನ್ನ ಆರಂಭದಲ್ಲಿ ಮಾಡಿದ್ರು ಈಗ ಮತ್ತಲ್ಲಿ ಅಂಗಡಿಗಳು ತಲೆ ಎತ್ತಿದ್ದಾವೆ. ಇವರು ಕಾರ್ಯಾಚರಣೆ ಮಾಡಿಕೊಂಡು ಮುಂದಕ್ಕೆ ಹೋದ್ರೆ ವ್ಯಾಪಾರಿಗಳು ಬಂದು ಇಲ್ಲಿ ಕೂತಿದ್ದಾರೆ. ಅದು ಮಲ್ಲೇಶ್ವರ ಇರಬಹುದು, ಮೆಜೆಸ್ಟಿಕ್ ಸುತ್ತಮುತ್ತ ಇರಬಹುದು, ಮಾರ್ಕೆಟ್ ಇರಬಹುದು. ಕಾರ್ಯಾಚರಣೆ ಮಾಡಿದಂಥ ಜಾಗದಲ್ಲಿ ಈಗ ಮತ್ತೆ ವ್ಯಾಪಾರ ಶುರುವಾಗಿದೆ. ಹಂಗಿದ್ರೆ ಕಾರ್ಯಾಚರಣೆ ಯಾಕೆ ಮಾಡಿದ್ರು ಅಂತ ಪ್ರಶ್ನೆ ಇದೆ. ಸುಮ್ಮನೆ ತೋರಿಕೆಗೆ ಕಾರ್ಯಾಚರಣೆ ಮಾಡಿ ಈಗ ಮತ್ತೆ ಅದೇ ವ್ಯವಸ್ಥೆ ಇದೆ ಅಂತ ಆದ್ರೆ ಕಾರ್ಯಾಚರಣೆ ಮಾಡಿದ್ದಾದ್ರೂ ಯಾಕೆ? ಯಾವ ಪುರುಷಾರ್ಥಕ್ಕೆ ಕಾರ್ಯಾಚರಣೆ ಆಯಿತು? ಜವಾಬ್ದಾರಿ ಯಾರದು? ತೆರವು ಮಾಡಿದಂಥ ಜವಾಬ್ದಾರಿ ಜಿಬಿಎದ್ದಾಗಿತ್ತು. ಜಿಬಿಎ ತೆರವು ಮಾಡಿದೆ. ನಂತರ ಅಲ್ಲಿ ಅಂಗಡಿ ಹಾಕದಂತೆ ನೋಡ್ಕೊಳ್ಬೇಕಾಗಿರೋದು ಯಾರ ಜವಾಬ್ದಾರಿ? ಜಿಬಿಎನ ಕೇಳಿದ್ರೆ ಹೇಳ್ತಾರೆ ಪೊಲೀಸರ ಜವಾಬ್ದಾರಿ ಅದು. ಪೊಲೀಸರು ಇದರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಅಂದ್ರೆ ಗೃಹ ಇಲಾಖೆಗೂ ಜಿಬಿಎಗೂ ತಾಳಮೇಳ ಇದ್ದಂಗಿದ್ದ ಇಲ್ಲ ಇಲ್ಲಿ ಈ ಕಾರ್ಯಾಚರಣೆಯಲ್ಲಿ. ಕಾರ್ಯಾಚರಣೆ ಹೆಂಗಾಗ್ತಿದೆ ಅಂತಂದ್ರೆ ಒಂದು ಏರಿಯಾದಲ್ಲಿ ತೆರವು ಮಾಡ್ತಾರೆ, 2 ದಿನ ತೆರವಾಗಿರುತ್ತೆ, ಫುಟ್ಪಾತ್ ಸರಿ ಇರುತ್ತೆ, ಜನರಿಗೆ ಓಡಾಡೋದಕ್ಕೆ ಅವಕಾಶ ಇರುತ್ತೆ, ಕರೆಕ್ಟ್ ಆಗಿರುತ್ತೆ. 2 ದಿನ ನಂತರ ಮತ್ತೆ ಅಂಗಡಿಗಳು ಬಂದು ಅಲ್ಲೇ ಇರುತ್ತೆ. ಅದೇ ಫುಟ್ಪಾತಲ್ಲಿ ಅಂಗಡಿ ವ್ಯಾಪಾರ ಶುರುವಾಗುತ್ತೆ. ಮತ್ತೆ ಕಾರ್ಯಾಚರಣೆ ಯಾಕಾಯ್ತು ಗೊತ್ತಿಲ್ಲ ಅನ್ನುವಂಥ ಪರಿಸ್ಥಿತಿ. ಕೃಷ್ಣ ಬೈರೇಗೌಡರು ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನು ವಹಿಸಿಕೊಳ್ತಿದ್ದಂತೆ ಅವರ ಮೊದಲ ಹೆಜ್ಜೆ ಅಂದರೆ ಕ್ಲೀನ್ ಫುಟ್ಪಾತ್ ಅನ್ನುವಂಥ ಒಂದು ಯೋಜನೆಯನ್ನು ತಂದರು. ಅದಕ್ಕಾಗಿ ಏನು ಜಿಬಿಎ ಅಧಿಕಾರಿಗಳಿಗೆ ಖಡಕ್ ಸೂಚನೆಯನ್ನು ಕೊಡ್ತಾರೆ. ಯಾರೂ ಕೂಡ ಬೆಂಗಳೂರಿನಲ್ಲಿ ಫುಟ್ಪಾತ್ ಮೇಲೆ ವ್ಯಾಪಾರವನ್ನು ಮಾಡಬಾರ್ದು. ಅಲ್ಲಿ ಏನು ಅನಧಿಕೃತವಾಗಿ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅವ್ರನ್ನೆಲ್ಲ ಕೂಡ ಯಾವುದೇ ಮುಲಾಜಿಲ್ಲದೆ ಎತ್ತಂಗಡಿ ಮಾಡಿಸ್ಬೇಕನ್ನುವಂತಹ ಒಂದು ಖಡಕ್ ಆದೇಶವನ್ನು ಹೊರಡಿಸ್ತಾರೆ. ಅದಾದ ಬಳಿಕ JCBಯನ್ನು ತೆಗೆದುಕೊಂಡು ಜಿಬಿಎ ಅಧಿಕಾರಿಗಳು ನಿರಂತರವಾಗಿ ಒಂದಿಷ್ಟು ಫುಟ್ಪಾತನ್ನು ಒತ್ತುವರಿಯನ್ನು ಮಾಡ್ಕೊಂಡಿದ್ದಾರಲ್ಲ ಅದನ್ನೆಲ್ಲವನ್ನು ಕೂಡ ಅವರು ಕ್ಲೀನ್ ಮಾಡಲಿಸಲಿಕ್ಕೆ ಮುಂದಾಗಿದ್ದರು. ಅದಾದ ಬಳಿಕ ಇದೇ ವಿಚಾರಕ್ಕೆ ಫುಟ್ಪಾತ್ ಮೇಲೆ ಏನು ಅಂಗಡಿ ಇಟ್ಕೊಂಡಿದ್ರು ಆ ಒಂದು ವ್ಯಾಪಾರಸ್ಥರು ಕೃಷ್ಣ ಬೈರೇಗೌಡರ ವಿರುದ್ಧ ಒಂದಿಷ್ಟು ಆಕ್ರೋಶವನ್ನು ಹೊರಹಾಕಿದ್ರು. ಆದರೆ ಸಾರ್ವಜನಿಕ ವಲಯದಲ್ಲಿ ಕೃಷ್ಣ ಬೈರೇಗೌಡರಿಗೆ ಇದು ಭಾರಿ ಮೆಚ್ಚುಗೆಯನ್ನು ತಂದು ಕೊಟ್ಟಿತ್ತು. ಆದರೆ ಬೆಂಗಳೂರಿನ ಮೆಜೆಸ್ಟಿಕ್ಕು ಮತ್ತು ಶಿವಾಜಿನಗರ, ಮಲ್ಲೇಶ್ವರಮ್ಮು ಪ್ರಮುಖ ಏರಿಯಾಗಳಲ್ಲಿ ಏನು ಅಂಗಡಿಗಳನ್ನು ಒತ್ತುವರಿಯನ್ನು ತೆರವು ಮಾಡಿದ್ರು. ಆದರೆ ಇದೀಗ ಕೆಲವೊಂದಿಷ್ಟು ಕಡೆ ಮತ್ತೆ ಅಂಗಡಿಗಳನ್ನು ಈ ಫುಟ್ಪಾತ್ನಲ್ಲಿ ತಂದು ಹಾಕ್ಕೊಂಡಿರುವಂಥದ್ದು. ಏನು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಫುಟ್ಪಾತನ್ನು ಒತ್ತುವರಿಯನ್ನು ತೆರವು ಮಾಡಿದ್ರು ಆ ಎಲ್ಲ ಕಾರ್ಯಕ್ಕೆ ಈಗ ಮತ್ತೆ ಬೀದಿ ಏನು ವ್ಯಾಪಾರಸ್ಥರಿದ್ದಾರಲ್ಲ ಅವರು ತಣ್ಣೀರನ್ನು ಎರಚುವ ಕೆಲಸ ಆಗಿದೆ ಅಂತ ಹೇಳ್ಬೋದು. ಇದರಿಂದಾಗಿ ಸಾರ್ವಜನಿಕ ವಲಯದಲ್ಲಿ ಒಂದಿಷ್ಟು ಪ್ರಶ್ನೆಗಳು ಎದುರಾಗ್ತಾ ಇರುವಂಥದ್ದು. ಏನಂದರೆ ನೀವು ಸರ್ಕಾರದಿಂದ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಒತ್ತುವರಿಯನ್ನು ತೆರವು ಮಾಡಿದ್ರಿ, ಆದರೆ ಈಗ ಮತ್ತೆ ಮೊದಲಿದ್ದ ಸ್ಥಿತಿಯೇ ನಿರ್ಮಾಣ ಆಗಿರೋದು. ಇದರಿಂದಾಗಿ ಸರ್ಕಾರದ ದುಡ್ಡು ವೇಸ್ಟ್ ಆಯಿತು ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಈ ಬಗ್ಗೆ ಸದನದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಪ್ರಸ್ತಾಪ ಮಾಡಿದರು. ಏನು ಕೃಷ್ಣ ಬೈರೇಗೌಡರು ನೀವು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಕ್ಲೀನ್ ಫುಟ್ಪಾತನ್ನು ಏನು ಹೇಳಿದ್ರಿ ಈಗ ಮತ್ತೆ ಮೊದಲಿನ ರೀತಿ ಆಗಿದೆ ಅನ್ನುವಂಥ ಮಾತನ್ನು ಕೂಡ ಆರ್ ಅಶೋಕ್ ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸತೀಶ್ ಜೊತೆ ಪ್ರವೀಣ್ ಜಮಖಂಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.